ನಮಸ್ಕಾರ ಎಲ್ರಿಗೂ. ಇಂದು ನನ್ನ ಆತ್ಮೀಯ ಸ್ನೇಹಿತ ಎಲ್ಲಪ್ಪನ ಕಾರ್ ತೊಗೊಂಡ್ಬಿಟ್ಟು ಬೆಳಗ್ಗೆ ಅಪ್ಪ ಅಮ್ಮನ ಜೊತೆ ಒಂದು ಜಬರ್ದಸ್ತ್ ರೋಡ್ ಟ್ರಿಪ್ಗೆ ಹೊರಡ್ತಾ ಇದ್ದೀವಿ. ಬೆಳಗಾಲ್ಪೇಟೆಯಿಂದ ಶುರು ಮಾಡಿ ಶಿಗಂದೂರು, ಜೋಗ್ ಫಾಲ್ಸ್, ಕಪ್ಲಿ ಫಾಲ್ಸ್, ಸಿರ್ಸಿ ಕಡೆ ಸುತ್ತಾಡುವ ಪ್ಲಾನ್ ಇದೆ. ಸದ್ಯ ಹನಗಲ್ ದಾಟಿ ಅನವಟ್ಟಿ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಆನ್ ದ ವೇಯಲ್ಲಿ ಇರುವ ಭೂತಪ್ಪನ ದೇವಸ್ಥಾನಕ್ಕೂ ಭೇಟಿ ಕೊಟ್ಟು ಕಾರಿಗೂ ಪೂಜೆ ಮಾಡಿ ನಮ್ಮ ಪಯಣವನ್ನು ಅನವಟ್ಟಿ ಕಡೆ ಮುಂದೂಡಿದ್ವಿ. ಹಾಗೆ ಮಾತಾಡ್ತಾ ಮಾತಿನ ಮಧ್ಯೆಯೇ ಅನವಟ್ಟಿಯನ್ನು ತಲುಪಿಟ್ವಿ. ಅನವಟ್ಟಿ ಬಿಟ್ಟ ತಕ್ಷಣ ಒಂದು ಲಾರಿಗೆ ಓವರ್ಟೇಕ್ ಮಾಡಿ ನಮ್ಮ ಕಾರು ಇವತ್ತು ಫುಲ್ ಫಾರ್ಮಲ್ಲಿದ್ದೀನಿ ಅನ್ನೋ ಥರ ಓಡತೊಡಗಿತು. ಮುಂದೆ ಹಸಿರಿನ ಮರಗಳ ಸಾಲು, ಮಧ್ಯ ಕೆರೆ ನೀರು, ಆಮೇಲೆ ಅಡಿಕೆ ತೋಟಗಳ ಸೊಬಗು. ಎದುರಿನಿಂದ ಬಸಣ್ಣ ವೇಗವಾಗಿ ಬರ್ತಿದ್ರೆ ಮುಂದೆ ಬೈಕ್ ಪಾಸ್ ಸ್ಟೈಲ್ನಲ್ಲಿ ರಸ್ತೆ ಲೀಡ್ ಮಾಡ್ತಿದ್ದಾನೆ. ನಾವು ಮಾತ್ರ ದೃಶ್ಯವನ್ನು ಎಂಜಾಯ್ ಮಾಡ್ತಾ ಸಾಗ್ತಿದ್ದೇವೆ. ಅಷ್ಟರಲ್ಲಿ ಸಾಗರ ನಗರಕ್ಕೆ ಎಂಟ್ರಿ. ನೇರ ಸ್ವಾತಿ ಹೋಟೆಲ್ಗೆ ಹೋಗಿ ಬಿಸಿ ಬಿಸಿ ಟಿಫನ್ನಿಂದ ಎನರ್ಜಿ ರೀಚಾರ್ಜ್ ಮಾಡ್ಕೊಂಡ್ವಿ. ಸಿಗಂದೂರಿನ ಈ ಬ್ರಿಡ್ಜ್ ವ್ಯೂ ನೋಡಿ ನಮ್ಮ ಕ್ಯಾಮ್ರಾ ಕೂಡ ಫುಲ್ ಆ್ಯಕ್ಟಿವ್ ಆಯಿತು. ಬ್ರಿಡ್ಜ್ ವ್ಯೂ ಎಂಜಾಯ್ ಮಾಡೋಣ ಅಂದರೆ ಮಳೆರಾಯ ಬಿಡ್ತಾನೇ ಇಲ್ಲ. ಆದರೂ ನಾವು ಮಳೆರಾಯನಿಗೆ ಕಾಂಪಿಟೇಷನ್ ಕೊಟ್ಟು ಬ್ರಿಡ್ಜ್ ವ್ಯೂನ ಎಂಜಾಯ್ ಮಾಡತೊಡಗಿದ್ವಿ. ಈಗ ಸಿಗಂದೂರು ದೇವಸ್ಥಾನದ ಭವ್ಯ ಆರ್ಚ್ ಇದನ್ನು ನೋಡಿದ ಮೇಲೆ ನಮ್ಮ ಕ್ಯಾಮ್ರಾಗೂ ಭಕ್ತಿ ಶುರು ಆಯಿತು ಅನಿಸುತ್ತೆ. ಗಾಡಿ ಪಾರ್ಕ್ ಮಾಡಿದ್ವಿ. ಈಗ ದೇವಿ ದರ್ಶನಕ್ಕೆ GPS ಬೇಡ, ಭಕ್ತಿಯೇ ಸಾಕು. ಬನ್ನಿ ಕಾಲಡಿಯಲ್ಲಿ ದೇವಸ್ಥಾನದ ಕಡೆ ಹೊರಟಿದ್ದೀವಿ. ಸ್ಟೆಪ್ ಬೈ ಸ್ಟೆಪ್ ಭಕ್ತಿ ಹೆಚ್ಚಾಗ್ತಿದೆ. ದೇವಿಗೆ ಹೂವು ಸಹ ತೊಗೊಂಡ್ವಿ. ಆದರೆ ಹೂವಿನ ಬೆಲೆ ಕೇಳಿ ನಮ್ಮ ವ್ಯಾಲೆಟ್ ಸ್ವಲ್ಪ ಶಾಕ್ ಆಯಿತು. ಎಲ್ಲ ರೆಡಿ. ಈಗ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಸನ್ನಿಧಿ ಎಂಟ್ರಿ. ಕಾಮಿಡಿ ಆಫ್ ಭಕ್ತಿಯಾನ್. ಅಮ್ಮ ಹೂವಿನ ಬುಟ್ಟಿ ಹಿಡ್ಕೊಂಡು ಮುಂದೆ ನಡೀತಿದ್ರು. ನಾವು ಅವರ ಹಿಂದೆ ಪರ್ಸ್ನಲ್ ಸೆಕ್ಯೂರಿಟಿ ಥರ ಫಾಲೋ ಮಾಡ್ತಾ ದೇವಸ್ಥಾನದ ಕಡೆ ಹೊರಟಿವಿ. ದೇವಸ್ಥಾನದ ಒಳಗೆ ಹೋದ ಮೇಲೆ ಅಯ್ಯೋ, ದರ್ಶನದ ಸಾಲು ನೋಡಿ ದೇವಿಯ ಆಶೀರ್ವಾದ ಸಿಗೋದಕ್ಕೂ ಮೊದಲು ನಮ್ಮ ಪೇಷಂಟ್ಸ್ಗೆ ಟೆಸ್ಟ್ ಶುರು ಆಯಿತು. ದರ್ಶನ ಮುಗಿದ ಮೇಲೆ ಸ್ವಲ್ಪ ಹೊತ್ತು ಕುಳಿತು ಮನಸ್ಸಿಗೆ ಫುಲ್ ರಿಲ್ಯಾಕ್ಸ್ ಮೋಡ್ ಆನ್ ಮಾಡ್ಕೊಂಡ್ವಿ. ಹೊರಗೆ ಬಂದು ಅಮ್ಮನ ಜೊತೆ ಫೋಟೋ ಕ್ಲಿಕ್. ಈ ನೆನಪುಗಳಿಗೆ ಲೈಕ್ ಮತ್ತು ಶೇರ್ ಎರಡು ಗ್ಯಾರಂಟಿ. ಅಮ್ಮನಿಗೆ ನೀರು ಕೊಟ್ಟು ಸ್ವಲ್ಪ ಆರಾಮ ಮಾಡಿಸಿದೆವು. ಅಷ್ಟರಲ್ಲಿ ನಮ್ಮ ಕಾರು ನನ್ನನ್ನು ಮರ್ತ್ಬಿಡಿ ಅಂತ ಹೇಳಿದ ಹಾಗಾಯಿತು. ನೀರ ಪೆಟ್ರೋಲ್ ಬಂಕ್ಗೆ ಹೋಗಿ ಫುಲ್ ಎಣ್ಣೆ ಹಾಕಿಸಿ ಈಗ ಅಮ್ಮ, ನಾವು, ಕಾರು ಎಲ್ಲರೂ ಜೋಗದ ಕಡೆ ಜೋಶ್ನಲ್ಲಿ ಹೊರಟಿದ್ದೀವಿ. ಆನ್ ದ ವೇ ನೇಚರ್ ವ್ಯೂವು, ಅದೇ ಥರ ರೈಲ್ವೆ ಟ್ರ್ಯಾಕ್ ವ್ಯೂವು, ಅದೇ ಥರ ಶರಾವತಿ ನದಿಯ ಒಂದು ಬ್ರಿಡ್ಜ್ ಇರ್ಬೋದು. ಇದನ್ನೆಲ್ಲ ಸವಿತಾ ಅಂತೂ ಜೋಗದ ಎಂಟ್ರಿ ಬೋರ್ಡ್ಗೆ ಎಂಟ್ರಿ ಕೊಟ್ಟೇ ಬಿಟ್ವಿ. ಅದೇ ಸೈಡಲ್ಲಿ ಕಾರ್ನ ಪಾರ್ಕೆ ಹಾಕಿ ಡೈರೆಕ್ಟ್ ಟಿಕೆಟ್ ಕೌಂಟ್ರಿಗೆ ಬಂದು ಟಿಕೆಟನ್ನು ತೊಗೊಂಡು ಜೋಗಕ್ಕೆ ಈ ಎಂಟ್ರಿ ಕೊಟ್ಟೇ ಬಿಟ್ವಿ. ಈ ರಶ್ಶು, ಈ ಜೋಗ್ ಫಾಲ್ಸ್ ವ್ಯೂ ಎಲ್ಲ ನೋಡಿ ನನಗೆ ನೆನಪಾಗಿರೋದೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚೈತ್ರ ಮೂವಿಯ ಒಂದು ಸಾಂಗು. ಅದನ್ನು ಕೇಳ್ಕೊಂಬರೋಣ ಬನ್ನಿ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡಗೊಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಜೋಗ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಿಪ್ಲಿ ಫಾಲ್ಸ್ಗೆ ಎಂಟ್ರಿ ಕೊಟ್ವಿ. ನಿಪ್ಲಿ ಫಾಲ್ಸಲ್ಲಿ ತುಂಬ ರಶ್ ಇತ್ತು. ಅದೇ ಥರ ನೀರು ಸಹ ತುಂಬ ಹರಿತಾ ಇತ್ತು. ಫಾಲ್ಸ್ ವ್ಯೂ ತುಂಬ ಸುಂದರವಾಗಿತ್ತು. ಅಲ್ಲೇ ಹಾಗೆ ಅಮ್ಮನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅದೇ ರೀತಿ ನಮ್ಮ ಸಾರಥಿ ಯಲ್ಲಪ್ಪನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ನಾವು ನಮ್ಮ ಪಯಣವನ್ನು ಸಿರ್ಸಿ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ಸಂಜೆ ಸೂರ್ಯ ತನ್ನ ಗೋಲ್ಡನ್ ಫಿಲ್ಟರ್ ಹಾಕಿದ್ದ. ತೆಂಗಿನ ಮರಗಳು ಕೂಡ ಪೋಸ್ ಕೊಡ್ತಾ ನಿಂತಿದ್ವು. ನಾವು ಮಾತ್ರ ವಾವ್ ಎಷ್ಟು ಸುಂದರ ದೃಶ್ಯ ಅಂತ ಎಂಜಾಯ್ ಮಾಡ್ತಾ ಸಿರ್ಸಿ ದೇವಸ್ಥಾನದ ಕಡೆ ನಿಧಾನವಾಗಿ ಸಾಗ್ತಿದ್ವಿ. ಮಾರಿಕಾಂಬಾ ಅಮ್ಮನವನ ದೇವಸ್ಥಾನದ ಒಳಗೆ ಕಾಲಿಟ್ಟ ತಕ್ಷಣ ಭಕ್ತಿ ಮೂಡ್ ಆನ್ ಆಯಿತು. ಒಳಗಿನ ಸುಂದರ ವಾತಾವರಣ ನೋಡಿ ಕಣ್ಣುಗಳು ಎಡಬಲ ಎಲ್ಲೆಲ್ಲೋ ಸುತ್ತಾಡ್ತಿದ್ವು. ದರ್ಶನ ಮುಗಿಸಿ ಹೊರಗೆ ಬರುತ್ತಿದ್ದಂತೆಯೇ ದೇವಸ್ಥಾನದ ಭವ್ಯ ನೋಟ ಮತ್ತೆ ನಮ್ಮನ್ನು ತಡೆದಿತ್ತು. ಇಷ್ಟು ದೂರ ಬಂದ ಮೇಲೆ ಒಂದು ಫೋಟೋ ತೆಗೆಯದೆ ಹಾಗೆ ಹೋಗೋದು ಅಂತ ಕ್ಯಾಮ್ರಾ ತೆಗೆದು ದೇವಸ್ಥಾನದ ಸೌಂದರ್ಯವನ್ನು ಸೆರೆ ಹಿಡಿದು ಸಿಹಿ ನೆನಪುಗಳ ಜೊತೆ ಮುಂದಿನ ಪಯಣಕ್ಕೆ ಹೊರಟಿವಿ. ದಾರಿಯಲ್ಲಿ ಟೋಲ್ ಪಾಸ್ ತಾಡ್ತಾ ಟ್ರಿಪ್ನ ನೆನಪುಗಳನ್ನು ಮತ್ತೆ ನೆನಪಿಸ್ಕೊಳ್ತಾ ಸಾಗ್ತಿದ್ವಿ. ಅಷ್ಟರಲ್ಲಿ ರಾತ್ರಿ 8 ಗಂಟೆ ಆಗಿತ್ತು. ರಸ್ತೆ ತುಂಬ ಲೈಟುಗಳ ಮಿಂಚು, ತಂಪಾದ ಗಾಳಿ ಮತ್ತು ದಿನವಿಡೀ ಸುತ್ತಿದ ಖುಷಿ ಎಲ್ಲವೂ ಸೇರಿ ಬೇರೆಯೇ ಫೀಲ್ ಕೊಡ್ತಿತ್ತು. ಹೀಗೆ ಸಾಗರ, ಸಿಗಂದೂರು, ಜೋಗ ಮತ್ತು ಸಿರ್ಸಿಯ ಸುಂದರ ನೆನಪುಗಳ ಜೊತೆ ನಮ್ಮ ಇಂದಿನ ಜರ್ನಿ ಮುಕ್ತಾಯ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡಿ. ಮತ್ತೆ ಹೊಸ ಜಾಗ, ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ.